ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಜನಾ ಠಾಕೂರ್. ಸತಿ ಹೇಳ್ಬೇಕಂದ್ರೆ ನಿಮಗಂತೂ ಗೊತ್ತಾಯ್ತದ, ನಾನೇ ಸಂಜನಾ ಠಾಕೂರ್ ಅಂತ. ಏನಿಲ್ಲ, ನಾನೊಂದು ವಿಡಿಯೋ ಮಾಡತ್ತಿದ್ದೆ ರೀ. ಅದಕ್ಕೆ ಫಸ್ಟ್ ನಂದು ಹೆಸರು ಹೇಳ್ಬೇಕಂತಾನೆ ಹೇಳಿ ಸ್ಟಾರ್ಟ್ ಮಾಡಾಕತ್ತೀನಿ. ಇನ್ನು ತಪ್ಪಾಗಿ ತಿಳ್ಕೊಕ್ ಹೋಗ್ಬೇಡ್ರಿ. ಹಂಗೆ 2026 ಸ್ಟಾರ್ಟ್ ಆಗ್ಬಿಟ್ಟಿದ್ರಿ. ಹೇಗೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಾರಿ, ಹಂಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಅಂತಂದ್ರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಲುವಾಗಿ ಬಹಳಷ್ಟು ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಕೂಡಿ ಬಹಳಷ್ಟು ಯೋಜನೆಗಳನ್ನ ಜಾರಿಗೆ ತರಾಗತ್ತಾರಿ. ಅದ್ರದಾಗ ಒಂದ್ ಯಾವ್ದಪ್ಪ ಅಂತಂದ್ರೆ 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ರೀ. ಇದ್ರದಾಗ ಏನಪ್ಪಾ ಅಂತಂದ್ರೆ ನಮ್ದು 31 ಡಿಸ್ಟ್ರಿಕ್ಟ್ ಅವಲ್ರಿ. ಅದ್ರ ಸಲುವಾಗಿ 100 ಅಂತಂದ್ರೆ ಆಂಬುಲೆನ್ಸ್ ತರ ಗಾಡಿಗಳನ್ನ ಜಾರಿಗೆ ತಂದಾರಿ. 1 ಡಿಸ್ಟ್ರಿಕ್ಟಿಗೆ 3 ಗಾಡಿಗಳನ್ನ ಬಿಡುಗಡೆ ಮಾಡಾರಿ. ಯಾಕಪ್ಪ ಅಂತಂದ್ರ ಕಟ್ಟಡ ಕಾರ್ಮಿಕರ ಸಲುವಾಗಿ ಇದು ಬಹಳ ಚಲೋ ಅದಾರಿ. ಯಾಕಂದ್ರೆ ಕೆಲವೊಂದ್ ಸತಿ ಅವ್ರಿಗೆ ಏನೇನೋ ಅಪಘಾತ ಆಗಿರ್ತದ್ರಿ, ಅಂತ ಟೈಮಿಗೆ ಆಂಬುಲೆನ್ಸ್ ಬಂದಿ ಅವ್ರಿಗೆ ಬ್ಯಾರೆ ಹಾಸ್ಪಿಟಲ್, ಯಾಕಂದ್ರೆ ಹಾಸ್ಪಿಟಲ್ ಇದ್ದ ಜಾಗಿಗೆ ಇರ್ತದ್ರಿ, ಬ್ಯಾರೆ ಕಡೆಯಿಂದ ಆಂಬುಲೆನ್ಸ್ ಬಂದಿ ಅವ್ರಿಗೆ ಹಾಸ್ಪಿಟಲ್ ವೈದ್ ಮುಟ್ಟಿಸ್ಬೇಕಂದ್ರೆ ಸ್ವಲ್ಪ ಅಂತಂದ್ರೆ ಹೋಗತನ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತಾವ್ರಿ, ಹೆಚ್ಚು ಕಡಿಮೆ ಆಗಿರ್ತದ. ಅದಕ್ ಸಲುವಾಗಿ ನಮ್ ಕರ್ನಾಟಕ ಸರ್ಕಾರ ಮತ್ತು ನಮ್ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕರಿಗೆ ಏನು ಆಗ್ಬಾರ್ದು, ಜಲ್ದಿನೇ ಅವರಿಗೆ ಚಿಕಿತ್ಸೆ ಸಿಗಬೇಕು ಅನ್ನುವ ಸಲುವಾಗಿ ಆಂಬುಲೆನ್ಸ್ ತರಾನೇ ಒಂದು ವ್ಯಾನ್ ಅಂತದರಿ. ಅದ್ರದಾಗ ಎಲ್ಲಾನೇ ಇರ್ತದ್ರಿ. ಅದ್ರದಾಗ ಬಹಳ ಒಳ್ಳೆ ರೀತಿಯ ಸೌಲಭ್ಯಗಳದಾವ್ರಿ. ಹೆಂಗಪ್ಪ ಅಂತಂದ್ರೆ ಅದ್ರ ಒಳಗ MBBS ಡಾಕ್ಟರ್, ನರ್ಸ್, ECG ಮತ್ತ ಬ್ಲಡ್ ಚೆಕಪ್ ಅಂತಂದ್ರೆ BP ಎಲ್ಲಾನೇ ಇರ್ತದ್ರಿ. ಅದ್ರ ಸಲುವಾಗಿ ಅವ್ರಿಗೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗಂಗಿಲ್ಲ. ಅವಾಗಿಂದ ಅವ್ರಿಗೆ ಚಿಕಿತ್ಸೆ ಸ್ಟಾರ್ಟ್ ಮಾಡಿರ್ತಾರಿ. ಹಿಂಗೆ ಇದ್ರದಾಗ ಹೈಟೆಕ್ ಆಗಿ GPS ಕೂಡಾನು ಅದಾರಿ. ಹಂಗೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲಿ ಏನ್ರ ತೊಂದ್ರೆ ಆಗಿತ್ತಂದ್ರೆ ಅದೇ ಜಾಗಕ್ಕೆ ಹೋಗಿ ಅವರಿಗೆ ಸೇವೆಯನ್ನ ಮಾಡ್ಕೊಡ್ತಾರಿ. ಅವ್ರಿಗೆ ಅಷ್ಟೇ ಇಲ್ಲದೆ ಅವ್ರ ಫ್ಯಾಮಿಲಿಗೂ ಕೂಡ ಅವ್ರು ಸ್ವಲ್ಪ ಸಪೋರ್ಟ್ ಕೂಡ ಮಾಡ್ತಾರಿ, ಹೆಲ್ಪ್ನು ಮಾಡ್ತಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿಗೆ ತಂದಿರುವ ಮಹತ್ವದ ಯೋಜನೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಲುವಾಗಿ ಇದೊಂದು ಬಹಳ ಸಿಹಿ ಸುದ್ದಿ ಅದ ರೀ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಇಂತ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತರಗತ್ತಾರಿ. ಅದ್ರದಾಗ 100 ಹೈಟೆಕ್ ಸಂಚಾರಿ ಆರೋಗ್ಯ ಯೋಜನೆ ಘಟಕವನ್ನ ಜಾರಿಗೆ ತಂದಾರಿ. ಯಾಕಂತಂದ್ರ ನಮ್ಮ ಕಾರ್ಮಿಕರು ಯಾವುದೇ ಪರಿಸ್ಥಿತಿ ಅವ್ರಿಗೆ ಏನ್ರ ಆದ್ರೆ ಅಲ್ಲಿಂದಲ್ಲೇ ಹೋಗಿ ಅವು ಸಂಚಾರಗಳು, ಹಂಗೆ ನಮ್ಮ ಕಾರ್ಮಿಕರಿಗೆ ಅವರ ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು ಅದ್ರ ಅರಿವು ಬಹಳ ಕಡಿಮೆ ಇರ್ತದ್ರಿ. ಅದಕ್ ಸಲುವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಕಾರ್ಮಿಕರ ಸಚಿವರು ಇದ್ರ ಅರಿವು ಮೂಡಿಸ್ಬೇಕಂತಾನೆ ಈ ಯೋಜನೆಗಳನ್ನ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತರಗತ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ಸರ್ ಅವರು ಇಂತ ಒಳ್ಳೆ ಹೊಸ ಯೋಜನೆಗಳನ್ನ ತರಗತ್ತಾರೆ. ಹಿಂಗೆ ಹೊಸ ಯೋಜನೆಗಳ ತರಬೇಕಂತ ನಮ್ದ ಆಶಯ ಅದ.